ಪೊಲೀಸ್ ಇಲಾಖೆಯಿಂದ ಪ್ರತಿ ವರ್ಷ ಮಾರ್ಚ್ ತಿಂಗಳ 2ನೇ ಭಾನುವಾರ ಮ್ಯಾರಥಾನ್ ಮಾಡುವುದು ವಾಡಿಕೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ಇಲಾಖೆ ಕಚೇರಿ ಆವರಣದಲ್ಲಿ ಡ್ರಗ್ಸ್ ಹಾವಳಿ, ಸೈಬರ್ ಕ್ರೈಂ ಜಾಗೃತಿ ಸೇರಿದಂತೆ ಇನ್ನಿತರ ಅಪರಾಧ ಚಟುವಟಿಕೆಗಳ ವಿರುದ್ಧ ಜನಜಾಗೃತಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ವರ್ಷದ ಥೀಮ್ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆಯಡಿ ನಡೆಯುತ್ತಿದೆ. ವಿಶೇಷವಾಗಿ ಸೈಬರ್ ಕ್ರೈಂ ಮತ್ತು ಡ್ರಗ್ಸ್ ವಿರುದ್ಧ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ 5 ಮತ್ತು 10 ಸಾವಿರ ಮೀಟರ್ ಓಟ ಯಶಸ್ವಿಯಾಗಿ ನಡೆದಿದೆ. ಈ ವರ್ಷ ಸೇ ನೋ ಟು ಡ್ರಗ್ಸ್ ಮತ್ತು ಸೈಬರ್ ಕ್ರೈಂ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಓಟವನ್ನು ನಡೆಸಿದ್ದಾರೆ. 500ಕ್ಕೂ ಹೆಚ್ಚು ಜನರು ಈ ಓಟದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯವರು ಮಾರ್ಚ್ ತಿಂಗಳಲ್ಲಿ 2ನೇ ಭಾನುವಾರ ಎಲ್ಲ ವರ್ಷವೂ ಈ ಒಂದು ಮ್ಯಾರಥಾನ್ ಮಾಡ್ತಾರೆ. ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ SP ಅಶೋಕ್ ಅವರು ನೇತೃತ್ವದಲ್ಲಿ ಇವತ್ತು 5K ಮತ್ತು 10K ಮ್ಯಾರಥಾನ್ ಓಟ ಆಯೋಜನೆ ಆಗಿದೆ. ಇದು ಯಶಸ್ವಿನೂ ಆಗಿದೆ ಅಂತ ಹೇಳಬೇಕು. ಈ ವರ್ಷ ವಿಶೇಷವಾಗಿ ಸೇ ನೋ ಟು ಡ್ರಗ್ಸು ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಜನರಿಗೆ ಮೂಡಿಸುವ ಒಂದು ನಿಟ್ಟಿನಲ್ಲಿ ಮಾಡಿದ್ದಾರೆ. ಸುಮಾರು ಒಂದು 500 ಜನಕ್ಕಿಂತ ಸಾರ್ವಜನಿಕರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಈ ವರ್ಷದ್ದು ಟ್ಯಾಗ್ ಲೈನು ನಮ್ಮ ಪೊಲೀಸು ನಮ್ಮ ಹೆಮ್ಮೆ ಅಂತ ಹೇಳ್ತಾ ಇದ್ರು. ಸೊ ನಿಜವಾಗ್ಲೂ ಪೊಲೀಸ್ ಇಲಾಖೆಯವರು ರಾತ್ರಿ ಹಗಲು ನಾವು ಒಂದು ಭದ್ರವಾಗಿ ಇರಲಿಕ್ಕೆ ಕೆಲಸ ಮಾಡ್ತಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ಸ್ ಕಡಿಮೆ ಆಗಲಿಕ್ಕೆ ಮತ್ತು ಸೈಬರ್ ಕ್ರೈಮ್ಸ್ ಕಡಿಮೆ ಆಗಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಸೊ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿಗೂ, ಆಫೀಸರ್ಸ್ಗೂ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಕಾರ್ಯಕ್ರಮದಲ್ಲಿ ಕೂಡ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರು ಕೂಡ ಧನ್ಯವಾದಗಳು. ಡೆಫಿನೆಟ್ಲಿ ನಾವು ಇವತ್ತು ಏನು ಈ ಓಟ ಇಟ್ಕೊಂಡಿದ್ವಿ, ಇದೊಂದು ಸಿಂಬಾಲಿಕ್ ಆಗಿ ನಮ್ಮ ಎಲ್ಲ ತುಮಕೂರು ಸಾರ್ವಜನಿಕರನ್ನು ಒಟ್ಟಾಗಿ ಒಂದು ಕಾಮನ್ ಕಾಸ್ಗೋಸ್ಕರ ಅವನ್ನ ಅವೇರ್ನೆಸ್ ಮೂಡಿಸೋಕ್ಕೆ ಈ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಇದರಲ್ಲಿ ನಮ್ಮ ಮೇನ್ ಫೋಕಸ್ ಆ್ಯಂಟಿ ಡ್ರಗ್ ಅವೇರ್ನೆಸ್ ಮತ್ತು ಸೈಬರ್ ಫ್ರಾಡ್ ಬಗ್ಗೆ ಅವೇರ್ನೆಸ್ ಬಗ್ಗೆ. ಸೊ ಈ ಎರಡೂಗೋಸ್ಕರ ನಾವೆಲ್ಲರೂ ಒಂದು ಸಾರಿ ಓಡಿದರೆ ಜನರಲಿ ಸ್ಪೋರ್ಟ್ಸ್ ಈಸ್ ದ ಯುನೈಟಿಂಗ್ ಫ್ಯಾಕ್ಟರ್. ನಾವು ಯಾವಾಗಾದರೂ ಸ್ಪೋರ್ಟ್ಸ್ ಮಾಡಿದರೆ ಏನಾದರೂ ರನ್ ಮಾಡಿದ್ರೂ ಸೊ ಅದರಿಂದ ನಾವು ಜನ ಎಲ್ಲರೂ ಒಟ್ಟಿಗೆ ಸೇರೋಕ್ಕೆ ಒಂದು ಒಳ್ಳೆ ಸೋಷಲ್ ಮೆಸೇಜ್ ಹೋಗುತ್ತೆ. ಅದಕ್ಕೆ ಇದೆಲ್ಲ ಮಾಡಲಾಗಿದೆ. ನಮ್ಮ DG ಆ್ಯಂಡ್ IGP ಅವರ ಮಾರ್ಗನಿರ್ದೇಶನದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ 2ನೇ ಸಂಡೇ ಇದು ಮಾಡ್ತಾಯಿದ್ದೀವಿ. ಸೊ ಕಳೆದ ವರ್ಷ ಮಾರ್ಚ್ 10th ಮಾಡಿದ್ವಿ, ಇವತ್ತು ಈಗ ಮಾಡ್ತಾಯಿದ್ವಿ. ಸೊ ಭಾಳ ಸಕ್ಸಸ್ ಆಗಿದೆ ಆ್ಯಂಡ್ ಎಲ್ಲರೂ ಎನರ್ಜಿ ಆಗಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ಚೆನ್ನಾಗಿತ್ತು ಮಾಧ್ಯಮದವ್ರದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮೇಡಮ್ ಚೀಫ್ ಗೆಸ್ಟ್ ಆಗಿ ವಿಸಿಟ್ ಮಾಡಿದರೆ DC ಮೇಡಮ್ ಅವರು. ಮೇಡಮ್ ಅವರು ಆಲ್ ಥ್ರೂ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿ ತನಕನೂ ಮೇಡಮ್ ವಾಕ್ ಮಾಡಿದ್ದಾರೆ. So it's a good participation from everyone. Thank you very much. ಗುಬ್ಬಿ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾಗಿದೆ ಕಿಡ್ಸ್ ಕಾಲೋನಿ. 2.5 ವರ್ಷದಿಂದ 6 ವರ್ಷದ ಮಕ್ಕಳಿಗಾಗಿ ಪ್ಲೇ ಹೋಮ್, ನರ್ಸರಿ, M1, M2 ಡೇ ಕೇರ್ಗೆ ಪ್ರವೇಶಾತಿ ಆರಂಭವಾಗಿದ್ದು, ಮಕ್ಕಳಿಗಾಗಿ ಸ್ವಿಮ್ಮಿಂಗ್, ಯೋಗ, ಸಂಗೀತ, ಶ್ಲೋಕ ಪಠನೆ, ಫ್ಲಾಶ್ ಕಾರ್ಡ್, ಆರ್ಟ್ ಅಂಡ್ ಕ್ರಾಫ್ಟ್, ಸಾಂಸ್ಕೃತಿಕ ಚಟುವಟಿಕೆಗಳು, ಶೈಕ್ಷಣಿಕ ಚಟುವಟಿಕೆಗಳ ಸೌಲಭ್ಯವಿದ್ದು, ಎಂದೇ ನಿಮ್ಮ ಮಕ್ಕಳನ್ನ ಕಿಡ್ಸ್ ಕಾಲೋನಿಗೆ ಕರೆತನ್ನಿ. ಸ್ಥಳ NH 206 ರಸ್ತೆ, ಉಡುಪಿ ಹೋಟೆಲ್ ಮುಂಭಾಗ, ಗುಬ್ಬಿ.